2 in Chiang Rai. November 30th ಆಗ್ತಾ ಇದೆ and ಇವತ್ತು last day of November and we are happy. I am happy that I'm spending these days here in Chiang Rai. ಬೆಳಗ್ಗೆ 8 o'clock ಆಗಿ ಹೋಗಿದೆ, ಬಟ್ ಬಿಸಿಲು ಹತ್ತತ್ರ ನಮ್ಮದಲ್ಲಿ 11:30-12 ಥರನೇ ಇದೆ, ಆದರೆ ಸ್ಟ್ರಾಂಗ್ ಇಲ್ಲ, ತುಂಬ ಚಳಿ ಇದೆ. ಇಟ್ಸ್ ಅ ವೆರಿ ಪ್ಲೆಸೆಂಟ್ ಮಾರ್ನಿಂಗ್. ರೂಮ್ ಹೊರಗೆ ಈ ಥರ ಇದೆ, ಬಟ್ ಚಳಿ ಸರಿ ಇದೆ. ಹೊರಗೆ 5 ಸೆಕೆಂಡ್ ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ವಿತೌಟ್ ಎಂಥ ಜಾಕೆಟ್. ನಾನು ಲಾಂಗ್ ಜಾಕೆಟು ತಂದಿಲ್ಲ. ಈಗ ಅಕ್ಷಯ್ ಶರ್ಟ್ ಬಾರೋ ಮಾಡಿದ್ದಾನೆ. ಲೆಟ್ಸ್ ಸಿ ಹೌ ದೀಸ್ ಥಿಂಗ್ಸ್ ಗೋ. ಬಟ್ ಇನ್ನೊಂದು ದಿನಕ್ಕೆ ಸ್ವಾಗತ. ಮನಸ್ಸಿಗೆ ನೆಮ್ಮದಿ ಇರುವಾಗ, ಏನು ಚಿಂತನೆ ಇಲ್ಲದೆ ಇರುವಾಗ, ಐ ಥಿಂಕ್ ನಾವು ಎಲ್ಲರೂ ಸಖತ್ತಾಗಿ ಮಜಾ ಮಾಡ್ತೇವೆ ಲೈಫಲ್ಲಿ. ಸೊ ನನ್ನ ಮುಖ ಅಲ್ಲಿ ನೋಡ್ತಾ ಇದ್ದೆ, ನಿಮಗೆ ಕಾಣ್ತಾ ಇರ್ತದೆ. ಐ ವಾಸ್ ಹ್ಯಾವಿಂಗ್ ಅ ಲಾಟ್ ಆಫ್ ಫನ್ ದ್ಯಾಟ್ ಮಾರ್ನಿಂಗ್. ಆದಷ್ಟು ಬೇಗ ರೆಡಿ ಆಗಿದ ನಂತರ ನಾನು ಅಕ್ಷಯ್ ಫಟಾಫಟ್ ಅಂತ ಬೋಲ್ಟಲ್ಲಿ, ಸೇಮ್ ನಮ್ದು ಊಬರ್ ಮತ್ತು ಓಲಾ ಇರ್ತದಲ್ಲ ಅದೇ ರೀತಿ ಬೋಲ್ಟ್ ಅಂತ, ಅದರಲ್ಲಿ ಕ್ಯಾಬನ್ನು ಬುಕ್ ಮಾಡಿ ಸೀದಾ ವೈಟ್ ಟೆಂಪಲ್ ಕಡೆ ಹೊರಟ್ವಿ. ಥೈಲ್ಯಾಂಡ್ ನಮ್ಮ ಇಂಡಿಯಾಕ್ಕಿಂತ ಭಾಳ ಡಿಫ್ರೆಂಟ್ ಏನೂ ಇಲ್ಲ ಆಯಿತಾ, ಬಟ್ ಅಲ್ಲಿ ಆರ್ಕಿಟೆಕ್ಚರ್, ಅಲ್ಲಿ ಜನ, ಅಲ್ಲಿ ಲ್ಯಾಂಗ್ವೇಜ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಇರೋದ್ರಿಂದ ಇಟ್ ಲುಕ್ಸ್ ಬ್ಯೂಟಿಫುಲ್. ಹಾಗೆ ನಾವು ನಮ್ಮ ಡೆಸ್ಟಿನೇಷನ್ ವೈಟ್ ಟೆಂಪಲ್ ನೋಡ್ತಾ ರೀಚ್ ಆಗೇ ಬಿಟ್ವಿ. ಥೈಲ್ಯಾಂಡ್ ಬರೀ ಬೀಚಸ್ ಮತ್ತೆ ಪಾರ್ಟಿಗೋಸ್ಕರ ಹೋಗ್ತಾರೆ ಅನ್ನೋದೆಲ್ಲ ಸುಮ್ಮನೆ ಆಯ್ತಾ. ದೇರ್ ಆರ್ ಮೆನಿ ಸಚ್ ಬ್ಯೂಟಿಫುಲ್ ಟೆಂಪಲ್ಸ್ ಇನ್ ಥೈಲ್ಯಾಂಡ್. ನಾವು ಅದರಲ್ಲಿ ಒಂದು ಬ್ಯೂಟಿಫುಲ್ ಟೆಂಪಲ್, ವೈಟ್ ಟೆಂಪಲ್ ಹತ್ರ ಹೋಗಿದ್ವಿ. ಪೇಟ್ ಪೂಜೆ ಇನ್ನೂ ಆಗಿರ್ಲಿಲ್ಲ, ಸ್ವಲ್ಪ ಹಶು ಆಗ್ತಾನೆ ಇತ್ತು. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಬ್ರೇಕ್ಫಾಸ್ಟಿಗೂ ನಾವು ಇದನ್ನೇ ತಿಂದಿದ್ದು, ಸೋಪಿ ನೂಡಲ್ಸ್ ಮತ್ತೆ ಚೆನ್ನಾಗಿದೆ. ನಾವು ಯಾವುದೇ ರೀತಿ ಪ್ಯಾಕೇಜ್ ಅಥವಾ ಟೂರ್ ಗೈಡ್ ಆ ಥರ ಏನು ಬುಕ್ ಮಾಡಿರಲಿಲ್ಲ. ಅಲ್ಲೇ ಹೋದ್ವಿ, ಅಲ್ಲಿ ಕೌಂಟರಲ್ಲಿ ಟಿಕೆಟ್ಸ್ ತಗೊಂಡು ಎಂಟರ್ ಆದ್ವಿ. ಟಿಕೆಟ್ 100 ಬಾತ್ ಇತ್ತು, ಬಟ್ ಅಲ್ಲಿ ನೋಟಿಸ್ ಹಾಕಿದ್ದಾರೆ ಆಲ್ರೆಡಿ ದ್ಯಾಟ್ ದೇ ವಿಲ್ ಬಿ ಚಾರ್ಜಿಂಗ್ 200 ಬಾತ್ ಫ್ರಮ್ ನೆಕ್ಸ್ಟ್ ಇಯರ್. ಇದು ಆ ಟೆಂಪಲಿನ ಹೀಗೆ ಇಂಪಾರ್ಟೆಂಟ್ ಸ್ಪಾಟ್ಸ್ ಇರ್ತಾವಲ್ಲ ಅದ್ರ ಮ್ಯಾಪ್. ನೀವು ಏನಾದರೂ ಹೋಗ್ತಾ ಇದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ಅದ್ರ ತಕ್ಕಂತೆ ನೀವು ಅಲ್ಲಿ ಹೋಗ್ತಾ ಬರ್ತಾ ಇರ್ಬೋದು. ದಿಸ್ ಟೆಂಪಲ್ ಹ್ಯಾಸ್ ಅ ಸ್ಪೆಸಿಫಿಕ್ ವೈಬ್ ಟು ಇಟ್ ಆಯಿತಾ. ಎಲ್ಲರೂ ಹೇಳ್ತಾರಲ್ಲ, ಈ ಸ್ಯಾಕ್ರಿಫೈಸಸ್, ಡೆತ್ ಅದನ್ನೆಲ್ಲ ಈ ಸಿಂಬಾಲಿಕ್ ಆಗಿ ಇಟ್ಕೊಂಡು ಅದ್ರ ಬೇಸಿಸ್ ಮೇಲೆ ಅವರೊಂದು ಟೆಂಪಲ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಇದೊಂದು ಐಕಾನಿಕ್ ಪ್ಲೇಸ್ ಆಯಿತಾ. ಇದರಲ್ಲಿ ರೂಲ್ಸ್ ಏನಂದರೆ ಆ ಬ್ರಿಡ್ಜ್ ಮೇಲಿಂದ ನಡ್ಕೊಂಡು ಸೀದಾ ಹೋಗ್ತಾ ಇರಬೇಕು, ಉಲ್ಟಾ ತಿರುಗಿ ಬರಬಾರ್ದು ಅಂತ. ಸೊ ಇಟ್ ವಾಸ್ ನೈಸ್ ಟು ಎಕ್ಸ್ಪೀರಿಯನ್ಸ್ ಆಲ್ ದಿಸ್. ಥೈಲ್ಯಾಂಡಲ್ಲಿ ಹೇಳಿದ್ನಲ್ಲ, ಕ್ಲೆನ್ಲಿನೆಸ್ಸಿಗೆ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾರೆ. ನಮಗೆಲ್ಲರಿಗೂ ಸ್ಯಾಂಡಲ್ಸನ್ನು ಒಂದು ಕವರ್ ಕೊಟ್ಟಿದ್ರು, ಪ್ಲಾಸ್ಟಿಕ್ ಕವರ್, ಅದರಲ್ಲಿ ಹಾಕೊಳ್ಳಿಕ್ಕೆ ಹೇಳಿದ್ರು. ಅದನ್ನು ಹಾಕ್ಕೊಂಡು ನಾವು ಟೆಂಪಲ್ ಎಂಟ್ರಿ ಆದ್ವಿ. ಬ್ಯೂಟಿಫುಲ್ ಆಗಿರುವಂಥ ಬುದ್ಧ ಟೆಂಪಲ್ ಇತ್ತು, ಬಟ್ ಅಲ್ಲಿ ಒಳಗಡೆ ರೆಕಾರ್ಡಿಂಗ್ ಅಲೌಡ್ ಇರಲಿಲ್ಲ. ಸೊ ಐ ಡಿಡ್ ನಾಟ್ ರೆಕಾರ್ಡ್. ಬಟ್ ಹಾಗೆ ಹೊರಗೆ ಬಂದ್ವಿ. ಅಲ್ಲಿಂದ ಹೊರಗೆ ಬಂದು ಬೇರೆ ಜಾಗಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಒಂದಿಷ್ಟು ಜಾಸ್ತಿ ಫೋಟೋಸ್ ಮತ್ತು ವೀಡಿಯೋಸ್ನ ತಗೊಳ್ತಾ ಬಂದ್ವಿ. ಹಾಗೆ ಇಲ್ಲಿ ನನಗೆ ತುಂಬ ಖುಷಿಯಾಗಿದೆ ಏನಂದರೆ, ಎಲ್ಲ ಕಡೆ ಎಲ್ಲದು ಕ್ಲೀನ್ ಇರೋದು ಅಷ್ಟೇ ಅಲ್ಲದೆ ಇನ್ಸ್ಟ್ರಕ್ಷನ್ಸ್ ಇರ್ತಾವಲ್ಲ, ನೀವು ಹೀಗೆ ಮಾಡಿ ಹೀಗೆ ಮಾಡಬೇಡಿ ಅಂತ, ಅದನ್ನು ನೀಟಾಗಿ ಕಾಮಾಗಿ ವೆರಿ ಕೈಂಡಾಗಿ ಹೇಳ್ತಾ ಇದ್ರು. ಸೊ ಇಟ್ ವಾಸ್ ನೈಸ್. ಬಟ್ ರಿಮೆಂಬರ್, ಇದು ಆರ್ಟಿಫಿಷಿಯಲ್ ಆಯಿತಾ, ಇವೆಲ್ಲದು ಮ್ಯಾನ್ ಮೇಡ್, ಯಾವುದು ನ್ಯಾಚುರಲ್ ಅಲ್ಲ. ಇಲ್ಲಿ ನೋಡಿ, ಗೋಲ್ಡನ್ ಕಲರ್ ಬಾತ್ರೂಮ್. ಯು ಹರ್ಡ್ ಮೀ ರೈಟ್, ಇವೆಲ್ಲದು ವಾಶ್ರೂಮ್ಸ್ ಆಯಿತಾ. ಇಟ್ ವಾಸ್ ಸೋ ಪ್ರಿಟಿ. ಹಾಗೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರು ಗೊತ್ತಾ. ಇವೆಲ್ಲ ಕ್ಲೆನ್ಲಿನೆಸ್ ನೋಡಿ ನಾನಂತೂ ಫುಲ್ ಖುಷ್. ವೈಟ್ ಟೆಂಪಲ್ ಒನ್ ಸಿಂಗಲ್ ಟೆಂಪಲ್ ಅಲ್ಲ ಆಯಿತಾ, ಇಟ್ಸ್ ಅ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಪ್ಲೇಸಸ್. ಅಲ್ಲಿ ಸ್ಟಾರ್ಟಿಂಗಿಗೆ ಮ್ಯಾಪ್ ನೋಡಿದ್ರಲ್ಲ ಆ ರೀತಿ. ಸೊ ನಿಮಗೆ ಆ ಟೆಂಪಲಲ್ಲಿ ಅಟ್ಲೀಸ್ಟ್ ಒಂದು 2.5-3 hours ಆದರೂ ಬೇಕು ನೀಟಾಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀರಾ ಅಂದರೆ. ಹಾಗೆ ವೈಟ್ ಟೆಂಪಲ್ ಅಂದರೆ ಬರೀ ಬುದ್ಧ ಟೆಂಪಲ್ ಇಲ್ಲ, ಗಣಪತಿ ಟೆಂಪಲ್ಲು ಇದೆ. ಆ್ಯಂಡ್ ಲುಕ್ ಎಟ್ ದೀಸ್ ವಂಡರ್ಫುಲ್ ಕ್ಯೂಟ್ ಫಿಶ್ ದೆ. ಈ ಕಲ್ಚರ್ ನಮ್ಮಲ್ಲೂ ಇದೆ ಅಲ್ಲ, ಯಾವುದಾದ್ರೂ ದೇವಸ್ಥಾನ ಇದ್ದರೆ ಅದ್ರ ಎದುರುಗಡೆ ಈ ಥರ ಫಿಶ್ ಫೀಡಿಂಗ್ ಎಲ್ಲ ಇರ್ತದೆ. ಸೊ ಅಲ್ಲೂ ಇದ್ದಿತ್ತು. ಆವಾಗಲೇ ಒಂದ್ಸತಿ ಹೇಳಿದ್ನಲ್ಲ, ಥೈಲ್ಯಾಂಡ್ ಅಂದರೆ ಡಿಫ್ರೆಂಟ್ ಕಲ್ಚರ್ ಇರ್ಬೋದು, ಬಟ್ ನಮ್ಮ ಇಂಡಿಯಾ ಜೊತೆ ತುಂಬ ಸಿಮಿಲಾರಿಟೀಸ್ ಇದೆ ಆಯಿತಾ. ಸ್ಪೆಷಲಿ ಅಲ್ಲಿ ನೋಟ್ಸ್ ತೋರಿಸ್ತೇನೆ ನಾನು ನಿಮ್ಗೆ ಯಾವಾಗಾದರೂ. ಆ ಕರೆನ್ಸಿ ಮೇಲೆ ಬರೆದಿರುವಂಥ ಸಿಂಬಲ್ಸ್ ಏನಿದ್ದಾವಲ್ಲ, ಇಟ್ ಲುಕ್ಸ್ ವೆರಿ ಕ್ಲೋಸ್ ಟು ಕನ್ನಡ ಲೆಟರ್ಸ್ ಓನ್ಲಿ. ಅದನ್ನು ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೇನೆ ಆಯಿತಾ. ವೈಟ್ ಟೆಂಪಲನ್ನು ನೀಟಾಗಿ ಎಕ್ಸ್ಪ್ಲೋರ್ ಮಾಡಿ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಹೊರಟ್ವಿ. ಹಾಯ್ ಎವ್ರಿವಾನ್, ನನ್ನ ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನೆಲ್ಗೆ ಸ್ವಾಗತ. ಡೇ 2
ಚಾಂಗ್ ರಾಯಲ್ಲಿದ್ದೇವೆ. ಇವತ್ತು ಫಸ್ಟ್ ನಾವು ಬಂದಿದ್ದು ವೈಟ್ ಟೆಂಪಲ್, ನಿಮ್ಗೆ ಎಲ್ಲಿ ಕಾಣಿಸ್ತಾ ಇರ್ಬೋದು, ವೈಟ್ ಟೆಂಪಲಿಗೆ ಬಂದಿದ್ವಿ. ವೈಟ್ ಟೆಂಪಲ್ ಮುಗ್ದಿದೆ. ನಮ್ಮ ಸಜೆಷನ್, ನೀವೇನಾದರೂ ವೈಟ್ ಟೆಂಪಲಿಗೆ ಬರ್ತಾ ಇದ್ರೆ ಮಧ್ಯಾಹ್ನ ಬನ್ನಿ. ಯೂಶ್ವಲಿ ಎಲ್ಲ ಟೂರ್ ಬುಕ್ ಮಾಡಿದರೆ ಅವ್ರು ಬೆಳಗ್ಗೆ ಕರ್ಕೊಂಡು ಬರ್ತಾರೆ, ಬೇಗ ಮಾಡಿ ಹೋಗ್ತಾರೆ. ನಾವು ಅರೌಂಡ್ 10 o'clock ಚಾಂಗ್ ರಾಯ್ ಸಿಟಿಯಿಂದ ಬಿಟ್ವಿ, ಹೋಟೆಲಿಂದ. ಇಲ್ಲಿ ಬಂದು ಈಗ ಮುಗಿಸ್ಕೊಂಡು ಹೋಗೋದು ಅರೌಂಡ್ 1 ಆಗ್ತಾ ಇದೆ. 1:30 ಇಲ್ಲಿಂದ ಹೋಗ್ತಾ ಇದ್ದಾವೆ. ನಮ್ಮದು ನೆಕ್ಸ್ಟ್ ಸ್ಟಾಪ್ ಬ್ಲೂ ಟೆಂಪಲ್. ಅಲ್ಲಿಂದ ಗಾಡಿಗಳೆಲ್ಲ ಹೋಗ್ತಾ ಇದ್ದಾವೆ. ನೆಕ್ಸ್ಟ್ ಸ್ಟಾಪ್ ಬ್ಲೂ ಟೆಂಪಲ್. ಅಲ್ಲಿಂದ ನಾವು ಇನ್ನೂ 3 ಜಾಗ ಕವರ್ ಮಾಡಬೇಕು ಟೋಟಲ್. ಹಾಗೆ ಸಂಜೆ ಮತ್ತೆ ಇನ್ನೊಮ್ಮೆ ನೈಟ್ ಮಾರ್ಕೆಟ್ ಎಲ್ಲ ಹೋಗಿ ಇವತ್ತಿನ ದಿನ ಮುಗಿಸೋ ಪ್ಲಾನ್ ಇದೆ. ಸೊ ಬನ್ನಿ ನಮ್ಮ ಜೊತೆ, ನೀವು ನಮ್ಮ ದಿನನ ಹೇಗಿತ್ತು ನೋಡಿ. ವೈಟ್ ಟೆಂಪಲ್ ಇಂದ ಬ್ಲೂ ಟೆಂಪಲ್ಗೆ ಬಂದ್ವಿ. ನಾವು ಬೋಲ್ಟ್ ಯೂಸ್ ಮಾಡಿ ಬಂದಿದ್ದು ಕ್ಯಾಬಲ್ಲಿ. ಆ್ಯಂಡ್ ರಿಮೆಂಬರ್, ಮತ್ತೆ ಹೇಳ್ತಾ ಇದ್ದೇನೆ, ಚಾಂಗ್ ರಾಯಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಭಾಳ ಕಮ್ಮಿ. ಟುಕ್ ಇದೆ, ಹಾಗೆ ಕ್ಯಾಬ್ ಸರ್ವಿಸಸ್ ಇದೆ. ಯು ಕ್ಯಾನ್ ಚೂಸ್ ವಾಟ್ ಯು ವಾಂಟ್. ಇಲ್ಲ ಇವೆಲ್ಲ ಹ್ಯಾಸಲೇ ಬೇಡ ಅಂದರೆ ದೇರ್ ಆರ್ ಮೆನಿ ಟ್ರಾವೆಲ್ ಏಜೆನ್ಸೀಸ್. ಅಲ್ಲೇ ಬಂದು ನೀವು ಟೂರ್ ಬುಕ್ ಮಾಡ್ಕೋಬಹುದು. 1,200 ಬಾತ್ ಇದೆ. ಆ್ಯಂಡ್ ದೇ ವಿಲ್ ಟೇಕ್ ಯು ಟು ಮೆನಿ ಡಿಫ್ರೆಂಟ್ ಪ್ಲೇಸಸ್. ನಾವು ಬಜೆಟ್ ಕಪಲ್, ಸೊ ನಾವು ಯೂಶುವಲಿ ಕಾಸ್ಟ್ ಫ್ರೆಂಡ್ಲಿ, ಬಜೆಟ್ ಫ್ರೆಂಡ್ಲಿ ಮೆಥಡ್ಸನ್ನು ಯೂಸ್ ಮಾಡಿ ನಾವೇ ಪ್ಲಾನ್ ಮಾಡಿ ಹೋಗೋದು. ಮತ್ತೆ ನನಗೆ ಅದರಿಂದ ತುಂಬ ಖುಷಿ ಸಿಗ್ತದೆ ಆಯ್ತಾ. ಈ ಪ್ಲಾನಿಂಗ್ ಇರ್ತದಲ್ಲ, ಎಲ್ಲ ಪ್ಲೇಸಸ್ ಬಗ್ಗೆ ಯೋಚನೆ ಮಾಡಿ ಹುಡ್ಕೊಂಡು ಈ ಜಾಗಕ್ಕೆ ಹೋಗ್ಬೇಕಾ, ಅದಕ್ಕೆ ಹಿಸ್ಟ್ರಿ ಏನು, ಎಷ್ಟು ಚೆನ್ನಾಗಿ ಫೋಟೋಸ್ ಬರ್ತವೆ ಎಲ್ಲ ನೋಡಿ ಮಾಡಿ ಅದ್ರ ಬಗ್ಗೆ ರಿಸರ್ಚ್ ಮಾಡೋದಂದ್ರೆ ನನಗೆ ಖುಷಿ. ಸೊ ಐ ಡೂ ದ್ಯಾಟ್. ಹಾಗೆ ಈ ಬ್ಯೂಟಿಫುಲ್ ಬ್ಲೂ ಟೆಂಪಲ್ ಅನ್ನ ನೋಡ್ತೀರಾ, ಇಲ್ಲೂ ಸಹ ಬುದ್ಧನೇ ಇರೋದು. ಬಟ್ ಲುಕ್ ಆಟ್ ದ ಡಿಫ್ರೆನ್ಸ್. ಎವ್ರಿ ಸಿಂಗಲ್ ಬುದ್ಧ ಸ್ಟ್ಯಾಚು ಇಸ್ ಡಿಫ್ರೆಂಟ್ ಹಿಯರ್. ಹಾಗೆ ಇಲ್ಲೂ ಸಹ ಈ ಅಗರಬತ್ತಿ ಹಾಕೋದು, ದೀಪ ಬೆಳಗೋದು ಇವೆಲ್ಲ ಅಭ್ಯಾಸ ಇದೆ. ಪ್ಲಸ್ ಅವರು ಆಫರಿಂಗ್ ಏನ್ ಮಾಡ್ತಾರೆ ಗೊತ್ತಾ, ಈ ಸ್ಪ್ರೈಟ್, ಮಿರಿಂಡಾ ಎಲ್ಲ ಚಿಕ್ಕ ಬಾಟಲ್ ಇರ್ತಾವಲ್ಲ ಅದನ್ನ ಆಫರ್ ಮಾಡ್ತಾರೆ. ವಾಟರ್ ಬಾಟಲ್ ಆಫರ್ ಮಾಡ್ತಾರೆ. ಇಲ್ಲಿ ಹೂ ನೋಡ್ತಿದ್ದೀರಾ, ಈ ಹೂಗಳನ್ನೆಲ್ಲ ಆಫರ್ ಮಾಡ್ತಾರೆ. ಸೊ ನಮ್ಮ ಹಾಗೆ ಇದೇ ಅಡಿಗೆ ಅದೇ ಅಡಿಗೆ ಎಲ್ಲ ಇರ್ಬೇಕಂತ ಇಲ್ಲ. ಇಲ್ಲಿ ದೇವರಿಗೆ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನೀರು, ಜ್ಯೂಸು, ಹಾಗೆ ಈ ಪ್ಯಾಕ್ಡ್ ಐಟಮ್ಸ್ ಇರ್ತಾವಲ್ಲ ಎಲ್ಲದನ್ನು ಆಫರಿಂಗ್ ಅಂತ ಇಡ್ತಾರೆ. ಹೂ ಮತ್ತೆ ಇನ್ಸೆನ್ಸ್ ಸ್ಟಿಕ್ ಅಂತೂ ಕಾಮನ್, ಸೇಮ್ ನಮ್ಮ ಕಲ್ಚರ್ ತರಾನೇ. ಪ್ರತಿಯೊಂದು ಬುದ್ಧ ಟೆಂಪಲ್ ಇದು ಆರ್ಕಿಟೆಕ್ಚರ್, ಆ ಪೇಂಟಿಂಗ್, ಓವರ್ ಆಲ್ ವೈಬ್ ಡಿಫ್ರೆಂಟ್ ಇರ್ತದೆ. ಆ ಕತೆಗಳು ಸೇಮೇ ಅಲ್ವಾ. ಎಲ್ಲಿ ಹೋದ್ರು, ದೇಶ ಬಿಟ್ಟು ದೇಶ ಹೋದ್ರು ಅದೇ ಕತೆ, ಬುದ್ಧದ ಸೇಮ್ ಸ್ಟೋರಿ. ಬಟ್ ಅವ್ರ ವರ್ಷನ್, ಹೌ ದೇ ಸಿ ಇಟ್, ಹೌ ದೇ ಫೀಲ್ ಇಟ್, ಆ ರೀತಿ ಅದನ್ನು ಡಿಸ್ಪ್ಲೇ ಮಾಡಿಟ್ಟಿರ್ತಾರೆ. ಬ್ಲೂ ಟೆಂಪಲ್ ವಾಸ್ ರಿಯಲಿ ಮೆಸ್ಮರೈಸಿಂಗ್. ನೀವು ಥೈಲ್ಯಾಂಡ್ ಹೋಗಿದ್ರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಹಾಗೆ ಇಲ್ಲೊಂದು ಬೆಕ್ಕು ಆಯ್ತಾ, ಹೇಗೆ ಮಲಗಿತ್ತು ಅಂದರೆ ಆಸ್ ಇಫ್ ಇಟ್ಸ್ ನಾಟ್ ಅ ಲೈಫ್, ಬಟ್ ಆಮೇಲೆ ಗೊತ್ತಾಯ್ತು ಇಟ್ ಇಸ್ ಜಸ್ಟ್ ಸನ್ ಬೇಥಿಂಗ್ ಅಂತ. ಸೊ ಲಕ್ಕಿ ಕ್ಯಾಟ್. ಟೆಂಪಲ್ ಒಳಗಡೆ ಒಂದಿಷ್ಟು ಫೋಟೋಸ್ ತೆಗೆದು, ಟೆಂಪಲ್ ಹೊರಗಡೆ ಬಂದು ಒಂದಿಷ್ಟು ವಿಡಿಯೋಸ್, ಫೋಟೋಸ್ ಎಲ್ಲ ಮಾಡ್ತಾ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಲಲಿತಾ ಕೆಫೆ ಹತ್ರ ಹೋಗ್ಬಿಟ್ಟಿದ್ವಿ. ಇಂಟರ್ನೆಟ್ಟಲ್ಲಿ ಭಾಳ ಫೇಮಸ್ ಇರುವಂಥ ಒಂದು ಕೆಫೆ ಇದು. ನಾವಿಬ್ರು ಬಂದಿದ್ದೇವೆ. ಲೆಟ್ ಮೀ ಶೋ ಯು ದ್ಯಾಟ್. ಇಲ್ಲಿ ಡಿಸ್ಕ್ಲೇಮರ್ ಏನು ಅಂದರೆ, ಈ ಕೆಫೆ ಎಂಟ್ರೆನ್ಸ್ ಫೀಸೇ 60 ಬಾತ್, ಅಂದರೆ ಐ ಥಿಂಕ್ ಇಂಟು 3 ಮಾಡಿದಾಗ 180 to something rupees ಏನೋ ಬರ್ತದೆ. ಸೊ ಪರ್ ಪರ್ಸನ್ 180 rupees ಅಂತ ಇಟ್ಕೊಳ್ಳಿ. ಇದಕ್ಕೆ ಎಂಟ್ರಿ ಫೀಸ್ ಇದೆ. ಇಟ್ ಲುಕ್ಸ್ ಬ್ಯೂಟಿಫುಲ್ ದೋ. ಅದೆಲ್ಲ ಪ್ಲಾಂಟ್ಸ್ ರಿಯಲ್ ಆಯ್ತಾ, ಇವೆಲ್ಲ ಪ್ಲಾಂಟ್ ಎಲ್ಲ ರಿಯಲ್. ಬಟ್ ಆ ಕೆಳಗಡೆ ಬರ್ತಿರುವಂಥ ಸ್ಮೋಕ್ ಆಯಿತು, ಆ ಫುಲ್ ಆಂಬಿಯನ್ಸ್ ಉಂಟಲ್ಲ, ಅದೆಲ್ಲ ಡಿಫ್ರೆಂಟ್. ಹಾಗೆ ಇಲ್ಲಿ ಫುಡ್ ಓವರ್ ಪ್ರೈಸ್ಡ್ ಇದೆ ಹೊರಗೆ ಕಂಪೇರ್ ಮಾಡಿದ್ರೆ. ಸೊ ಫುಡ್ಗೋಸ್ಕರ ಹೋಗೋದಲ್ಲ ಈ ಕೆಫೆಗೆ, ಇಟ್ಸ್ ಜಸ್ಟ್ ಅಬೌಟ್ ದ ವೈಬ್. ಐ ಥಿಂಕ್ ನಾನಂತೂ ಇಲ್ಲಿ ಹೋಗಿದ ನಂತರ ಫುಲ್ ಕ್ರೇಜಿ ಆಗಿ ಹೋಗಿದ್ದೆ. ನನಗಿದೆಲ್ಲ ನೋಡಿ, ಚಿಂಟಿ ಅಲ್ಲಿ ಫೋಟೋ ತೆಗಿ, ಚಿಂಟಿ ಇಲ್ಲಿ ವಿಡಿಯೋ ಮಾಡುವಂತ ಅವನ ತಲೆ ತಿಂದು ಇಟ್ಟಿದ್ದಾನೆ. ಸೊ ಈ ವಾಟರ್ಫಾಲ್ ಏನಿದೆಯಲ್ಲ, ದಿಸ್ ಇಸ್ ದ ಮೇನ್ ಹೈಲೈಟ್ ಆಫ್ ದ ಪ್ಲೇಸ್. ಈ ವಾಟರ್ಫಾಲ್, ಇಲ್ಲಿ ಸ್ವಿಂಗ್, ಈ ಆಂಬಿಯನ್ಸ್, ಆಲ್ ದ್ಯಾಟ್. ಐ ಗೆಸ್ ಆಲ್ ಟೂರಿಸ್ಟ್ ಪ್ಲೇಸಸ್ ಆರ್ ಲೈಕ್ ದ್ಯಾಟ್ ಓನ್ಲಿ ಅಲ್ಲ. ನೇಚರ್ ಇದರ್ ನೀವು ರಿಯಲನ್ನು ಎಕ್ಸ್ಪ್ಲೋರ್ ಮಾಡ್ತೀರಾ, ಅಥವಾ ಆ ಜನ ಆ ಊರಲ್ಲಿ ಏನನ್ನ ತುಂಬ ಚೆನ್ನಾಗಿ ರೆಡಿ ಮಾಡಿಟ್ಟಿರ್ತಾರೆ, ಚಂದ ಮೇಂಟೈನ್ ಮಾಡಿರ್ತಾರೆ, ಅದನ್ನು ನೋಡ್ಲಿಕ್ಕೆ ಹೋಗೋದು. ಸೊ ಇಟ್ ಈಸ್ ಅ ವರ್ತ್ ವಿಸಿಟ್ ಪ್ಲೇಸ್. ಬಟ್ ಇನ್ ಕೇಸ್ ನೀವು ಫುಡ್ಗೋಸ್ಕರ ಹೋಗ್ತಾ ಇದ್ದೀರಿ ಅಂದರೆ ನೋ, ದ್ಯಾಟ್ ಇಸ್ ನಾಟ್ ಯುವರ್ ಪ್ಲೇಸ್. But if you are going there for photos, videos, the overall vibe, then definitely it's worth visiting. Around ನಾವು 2 hours ಇಲ್ಲಿ ಈಸಿಲಿ ಸ್ಪೆಂಡ್ ಮಾಡಿದ್ದೇವೆ. ಇಲ್ಲಿ 2 hours ಸ್ಪೆಂಡ್ ಮಾಡಿದ ನಂತರ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಲೇಡಿ ಬುದ್ಧ ನೋಡೋಕ್ಕೆ ಹೊರಟ್ವಿ.
ಲೇಡಿ ಬುದ್ಧ ಸ್ಟ್ಯಾಚು ನಿಮಗೆ ಪ್ಲೇನ್ ಇಂದ ಲ್ಯಾಂಡ್ ಆಗುವಾಗಲೇ ಕಾಣಿಸ್ತಾ ಇರ್ತದೆ. ಇನ್ಫ್ಯಾಕ್ಟ್ ಐ ಥಿಂಕ್ ಮೇಜರ್ ಡೆಸ್ಟಿನೇಷನ್ ಏನಿದೆಯಲ್ಲ ಅದರಲ್ಲಿ ದಿಸ್ ಬುದ್ಧ ಇಸ್ ಆಲ್ಸೋ ಒನ್ ಇನ್ ಚಾಂಗ್ರೈ. ಅದ್ರ ಅಟ್ಯಾಚ್ ಆಗಿ ಯು ಗೆಟ್ ದ ರೆಡ್ ಟೆಂಪಲ್. ಬೆಳಿಗ್ಗೆ ಹೊತ್ತು ಇಟ್ ಲುಕ್ಸ್ ಬ್ಯೂಟಿಫುಲ್, ಬಟ್ ಇನ್ ದ ಈವ್ನಿಂಗ್ ಓ ಮೈ ಗಾಡ್, ಲೈಕ್ ಓವರ್ ಆಲ್ ವೈಬ್, ದ ಕಾಮ್, ದ ಪೀಸ್ ಯು ಗೆಟ್ ದೇರ್, ಅದು ಎಲ್ಲೂ ಸಿಗ್ಲಿಕ್ಕಿಲ್ಲ. ನಾನು ಇದನ್ನು ಅಲ್ಲಿ ಒಬ್ರು ಲೋಕಲ್ ಮಾಡೋದನ್ನು ನೋಡಿದ್ದೆ. ಐ ಆಸ್ಟ್ ಇಫ್ ಐ ಕ್ಯಾನ್ ಡೂ ಇಟ್ ಅಂಡ್ ದೇ ಸೆಡ್ ಯೆಸ್. ಹಾಗೆ ನಾನು ಇಲ್ಲಿ ಸ್ಟಿಕ್ಸ್ ಇದು ಅಂತ ಅಗರಬತ್ತಿನ ತಗೊಂಡು ಲೈಟ್ ಮಾಡಿ ಮನಸ್ಸಲ್ಲಿರೋದನ್ನೆಲ್ಲ ಕೇಳ್ಕೊಳ್ತಾ ಯೋಚನೆ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಹೇಳ್ತಾ ಪ್ರೇ ಮಾಡ್ತಾ ಇದ್ದಾನೆ. ಆ್ಯಂಡ್ ಇಟ್ ಫೆಲ್ಟ್ ಸೋ ಗುಡ್ ಆಯಿತಾ ಅದನ್ನು ಮಾಡ್ತಾ. ನಾವು ದೇಶ ಬಿಟ್ಟು ದೇಶ ಹೋದರೂ ಆ ವೈಬ್, ಆ ಫೀಲ್ ಇರ್ತದಲ್ಲ ವೆನ್ ಯು ಆರ್ ನಿಯರ್ ಸಮ್ ಡಿಟಿ, ಯಾವುದಾದ್ರೂ ದೇವ್ರಿದ್ದಾಗ, ಇಟ್ ಈಸ್ ಆಲ್ವೇಸ್ ದ ಸೇಮ್. ಐ ಥಿಂಕ್ ಇಟ್ ಈಸ್ ಅಬೌಟ್ ನಿಮಗೇನು ಅನ್ನಿಸ್ತದೆ, ನಿಮಗೆ ಆ ಜಾಗದಲ್ಲಿ ಪೀಸ್ ಇದೆ ಅಂದರೆ ನೀವು ಎಲ್ಲಿದ್ರೂ ಪ್ರೇ ಮಾಡ್ಬೋದು. ನಾವು ನಮ್ಮ ಪ್ರೇಯರನ್ನು ಸಲ್ಲಿಸಿ ಅಲ್ಲಿಂದ ನೆಕ್ಸ್ಟ್ ಟೆಂಪಲ್ಗೆ ಬಂದ್ವಿ. ದಿಸ್ ಇಸ್ ಅಗೇನ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ವೈಟ್ ಕಲರ್ ಬುದ್ಧ. ಆ್ಯಂಡ್ ನಾ ಹೇಳಿದ್ನಲ್ಲ ಆವಾಗಲೇ, ಪ್ರತಿಯೊಂದು ಬುದ್ಧ ಇರುವಂಥ ಟೆಂಪಲ್ ಇದ್ರ ವೈಬೇ ಬೇರೆ. ನಾವು ಬೆಳಗ್ಗೆ ಹೋಗಿರುವಂಥ ವೈಟ್ ಟೆಂಪಲಲ್ಲಿ ಬೇರೆ ರೀತಿ ಆರ್ಕಿಟೆಕ್ಚರ್ ಇತ್ತು. ಇಲ್ಲಿ ಇಟ್ ಈಸ್ ಸಿಮಿಲರ್ ಟು ಬ್ಲೂ ಟೆಂಪಲ್ ಆರ್ಕಿಟೆಕ್ಚರ್, ಬಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇನ್ ದ ವೈಬ್. ಹಾಗೆ ಬ್ಲೂ ಟೆಂಪಲಲ್ಲಿ ಪೇಂಟಿಂಗ್ಸ್ ಇತ್ತು ಅಲ್ಲ, ಇಲ್ಲಿ ಫುಲ್ ಕಾವಿಂಗ್ಸ್ ಇದ್ವು. ನನಗಂತೂ ಫುಲ್ ಖುಷಿ ಆಯಿತು. ಆ್ಯಂಡ್ ಈ ವೈಟ್ ಟೆಂಪಲ್ ಬ್ಲೂ ಟೆಂಪಲ್ಗಿಂತನೂ ಈ ಟೆಂಪಲ್ ನನಗೆ ತುಂಬ ಇಷ್ಟ ಆಯಿತು. ಚಾಂಗ್ರೈಯಲ್ಲಿ 2ನೇ ದಿನದ ವಿಡಿಯೋ ಇದು, ಕಂಟಿನ್ಯೂಯೇಷನ್. ನಾನು ಅಕ್ಷಯ್ ಊರೆಲ್ಲ ಸುತ್ತಕೊಂಡು ಇಲ್ಲಿ ಒಂದು ಬುದ್ಧ ಸ್ಟ್ಯಾಚು ಇದೆ, ತೋರಿಸ್ತೇನೆ. ಅಲ್ಲಿ ಬಂದಿದ್ವಿ. ಓನ್ಲಿ 6:30 ಆಯಿತಾ, 6:30 ಅಷ್ಟೇ ಆಗಿದೆ. 90% ಜನ ಖಾಲಿ, ಹೆಚ್ಚಿನವರೆಲ್ಲ ಖಾಲಿ ಆಗಿದ್ದಾರೆ. ನಮ್ಗೆ ಇಲ್ಲಿಂದ ವಾಪಸ್ ಸಿಟಿಗೆ ಹೋಗಲಿಕ್ಕೆ ಗಾಡಿ ಸಿಗ್ತದಾ ಇಲ್ಲ ಅನ್ನೋದು ಗೊತ್ತಿಲ್ಲ ನಮಗೆ, ಬಟ್ ಹೋಪ್ಫುಲ್ ಆಗಿದ್ದೇವೆ. ಇದು ಚೆನ್ನಾಗಿ ಕಾಣಿಸ್ತಾ ಇದೆ, ಬ್ಯೂಟಿಫುಲ್ ಆಗಿದೆ, ತೋರಿಸ್ತಾ ಹೋಗ್ತಾನೆ. ಸೊ ನೋಡೋಣ, ನೋಡೋದಂತೂ ನೋಡೋದು, ಬಂದಿದ್ದೇವೆ, ನೋಡಿ ಹೇಗಾದರೂ ಮಾಡಿ ರೂಮ್ ತಲುಪೋಣ ಅಂತ. ಲೇಡಿ ಬುದ್ಧ ನೋಡಿಕೊಂಡು ಹೋಗ್ತಾ ಇದ್ದೇವೆ. ಬೇರೆಯವರೆಲ್ಲ ಗಾಡಿ ಬುಕ್ ಮಾಡ್ಕೊಂಡು ಬಂದಿದ್ದಾರೆ 99%. ನಾನು ಆ್ಯಂಡ್ ಮಿಸ್ಟರ್ ಮಾನ್ವಿ ದೇಶ ಬಿಟ್ಟು ಬೇರೆ ದೇಶದಲ್ಲಿ ಬುಕ್ಕಿಂಗ್ ಇಲ್ಲ ಏನಿಲ್ಲ, ಹಾಗೆ ಸುತ್ತಾ ಇದ್ದೇವೆ. ಲೇಡಿ ಬುದ್ಧ ನೋಡಿ, ಈಗ ಆದಷ್ಟು ಬೇಗ ಹೋಪ್ಫುಲ್ಲಾಗಿ ನಮಗೆ ಗಾಡಿ ಸಿಗ್ತದೆ. ಗಾಡಿ ಸಿಕ್ಕಿದ ನಂತರ ರೂಮಿಗೆ ಹೋಗಿ ನಮ್ಮ ಪ್ಲ್ಯಾನ್ ಪ್ರಕಾರ ನೈಟ್ ಮಾರ್ಕೆಟ್ ಇನ್ನೊಮ್ಮೆ ಹೋಗೋಣ ಅಂತ. ಬಟ್ ಅಕ್ಷಯ್ ನಾನು ರೂಮಿಗೆ ಹೋದ ನಂತರ ನಮ್ಮ ಪರಿಸ್ಥಿತಿ ನೋಡಿ ಡಿಸೈಡ್ ಮಾಡ್ತೇವೆ. ಸದ್ಯಕ್ಕೆ ಟೆನ್ಷನ್ ತೊಗೋಬೇಕಾಗಿರೋದು ನಮಗೆ ಇಲ್ಲಿಂದ ಗಾಡಿ ಸಿಗ್ತದಾ ಇಲ್ವಾ ಅಂತ. ಹೇಗೆ ಗಾಡಿ ಸಿಗ್ಬೋದಾ? ಬುಕ್ಕಿಂಗ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಬೋಲ್ಟಲ್ಲಿ ಬುಕ್ಕಿಂಗ್ಸ್ ಕ್ಲೋಸ್ ಆಗಿದ್ದಾವೆ. ಗ್ರ್ಯಾಬ್ ಈಗ ನಮ್ಮ ಲಾಸ್ಟ್ ಆಪ್ಷನ್. ಹೋಪ್ಫುಲ್ಲಾಗಿ ನಮಗೆ ಗಾಡಿ ಸಿಗ್ತದೆ. ಸೊ ಲೆಟ್ಸ್ ಪ್ರೇ. ನೀವು ನಮಗೋಸ್ಕರ ಪ್ರೇ ಮಾಡಿ. ವಿಡಿಯೋ ಹಾಕುವಷ್ಟರಲ್ಲಿ ಎಲ್ಲ ಮುಗಿದಿರ್ತದೆ, ಬಟ್ ಸ್ಟಿಲ್ ಹೋಪ್ಫುಲ್ ಆಗಿರೋಣ. ಹೇಗೆ ಅನ್ನಿಸ್ತಾ ಇದೆ ಫಾರಿನ್ ಕಂಟ್ರೀಲಿ ಸ್ಟ್ಯಾಂಡರ್ಡ್ ಥರ ಕುತ್ಕೊಂಡಿದ್ದು ಫೀಲಿಂಗ್? ಸಾಹೇಬ್ರು ತಮ್ಮ ಫೀಲಿಂಗ್ ಹೇಳು ಅಷ್ಟು. ನಾವೆಲ್ಲ ಸ್ಟ್ಯಾಂಡರ್ಡ್ ಫೀಲಿಂಗ್ ಮಾಡ್ತಾನೆ ಇದ್ವಿ. ಅಷ್ಟರಲ್ಲಿ ಗ್ರ್ಯಾಬ್ ಅವರು ಕೈ ಕೊಟ್ಟಿಲ್ಲ, ಗ್ರ್ಯಾಬ್ ಅವರು ಟ್ಯಾಕ್ಸಿ ಕಳಿಸಿದ್ರು. ಆದರೆ ಅಕ್ಷಯ್ ಅವರಿಗೆ ಕೈ ಕೊಟ್ಟ, ಯಾಕಂದರೆ ನಮಗೆ ಒಳ್ಳೆ ರೇಟ್ ಬೋಲ್ಟಲ್ಲಿ ಸಿಗ್ತಾ ಇತ್ತು. ಸೊ ನಾವು ಬೋಲ್ಟ್ ಬುಕ್ ಮಾಡ್ಕೊಂಡ್ವಿ. ಕರೆಕ್ಟಾಗಿ ಲೈಟಿಂಗ್, ಈಗ ಲೈಟಿಂಗ್ ಸ್ವಲ್ಪ ಪರವಾಗಿಲ್ಲ. ಈಗ ನಾವು ಬೋಲ್ಟ್ ಬುಕ್ ಮಾಡಿದ್ದೇವೆ. ನಮಗೆ ಬರ್ತಾ ಇರೋ ಗಾಡಿ ಗೊತ್ತಾ ನಿಮಗೆ? MG ಏನದು ಇ ವಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ನಾನು ಮೊದಲೇ ನೀವು ಆ ಡೇ 1 ನೋಡಿದ್ರು ನಮಗೆ ಗಾಡಿಗಳು ಸಾಲಿಡ್ ಗಾಡಿಗಳು ಬರ್ತಾ ಇದ್ದಾವೆ. ಇಂಥ ಪಾಶ್ ಗಾಡಿ ಗೊತ್ತಾ ಪಿಕಪ್ಪಿಗೆ. ಸೊ ಮಸ್ತ್ ತಿರುಗಾಡ್ತಾ ಇದ್ದೇವೆ. ಈಗ ಲಕ್ಕೀಲಿ ನಮಗೆ ಗ್ರ್ಯಾಬಲ್ಲೂ ಆಯಿತು, ಬೋಲ್ಟಲ್ಲೂ ಆಯಿತು, ಸಿಗ್ತಾ ಇದೆ. ಸೊ ನಾನು ಆವಾಗ ಟೆನ್ಷನ್ ಮಾಡ್ಕೊಂಡಲ್ಲ, ನೀವು ನನ್ನಿಂದ ಟೆನ್ಷನ್ ಮಾಡ್ಕೋಬೇಡಿ. ನೀವು ಇಲ್ಲೇನಾದರೂ ಬರ್ತಾ ಇದ್ದರೆ ಥೈಲ್ಯಾಂಡ್ಗೆ, ಚಾಂಗ್ರೈಗೆ 6:30-7 ಗಂಟೆ ಆದರೂ ಟೆನ್ಷನ್ ತೊಗೋಬೇಡಿ. ಆದಷ್ಟು ಬೇಗ ಮುಗಿಸ್ಲಿಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ಮುಗ್ದಿಲ್ಲ ಅಂದರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟೊತ್ತಿಗೆ ಬುಕ್ ಮಾಡಿದ್ರು ಈ ಕತ್ತಲ ರಾತ್ರಿಯಲ್ಲೂ ಸಹ ನಿಮಗೆ ಗಾಡಿಗಳು ಸಿಗ್ತವೆ. ಪ್ಲಸ್ ಇಲ್ಲೇ ಎದುರುಗಡೆನೇ ನೋಡ್ತಾ ಇದ್ದೇನೆ, ಟುಕ್ ಅಂತೂ ಇದೆ. ಅವ್ರು ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡಬಹುದು, ಬಟ್ ಅದಂತೂ ಇದೆ. ಸೊ ಇದು ನಮ್ಮ ಕತೆ. ಒಬ್ಬ ನನ್ನ ಮಗನೂ ಇಲ್ಲ. ಆ್ಯಂಡ್ ಲಕ್ಕಿಲಿ ನಮ್ಮ ಬೋಲ್ಟ್ ಗಾಡಿ ಬಂದಿದೆ.
ಬೋಲ್ಟ್ ಡ್ರಾಪ್ ಅನ್ನ ಹೋಟೆಲ್ಗೆ ಇಟ್ಕೊಂಡಿದ್ವಿ, ಬಟ್ ನಾವು ಮಧ್ಯದಲ್ಲಿ ವಿ ಡಿಸೈಡೆಡ್ ವಿಲ್ ಗೆಟ್ ಡೌನ್ ಅಟ್ ದ ನೈಟ್ ಮಾರ್ಕೆಟ್ ಓನ್ಲಿ. ಮತ್ತೆ ಹೋಗಿ ಬರೋದು ಯಾಕೆ ಅಲ್ಲ, ಇಟ್ ವಾಸ್ ಆಲ್ರೆಡಿ ಲೇಟ್. ಹಾಗೆ ನೈಟ್ ಮಾರ್ಕೆಟಿಗೆ ಹೋಗಿ ಇನ್ನೊಂದ್ಸತಿ ಮ್ಯಾಂಗೋ ಸ್ಟಿಕ್ಕಿ ರೈಸ್ ಅನ್ನ ತಿನ್ಕೊಂಡು ಹಾಗೆ ಬೇರೆ ಕಡೆ ಎಲ್ಲ ಚೆಕ್ ಮಾಡೋಣ, ಆ ನೈಟ್ ಮಾರ್ಕೆಟ್ ವೈಬ್ ಫೀಲ್ ಮಾಡೋಣ ಅಂತ ಹೋಗಿದ್ವಿ. ಸ್ಯಾಟರ್ಡೆ ಅಂದರೆ ನನ್ನ ಹಿಂದಿನ ವಿಡಿಯೋ ನೋಡಿದಿದ್ರೆ ದ್ಯಾಟ್ ವಾಸ್ ಅ ಸ್ಯಾಟರ್ಡೆ. ಅವಾಗಲೂ ಇದೇ ರೀತಿ ಮ್ಯೂಸಿಕ್ ಆ್ಯಂಡ್ ಆಲ್ ಇತ್ತು, ವೈಬ್ ಇತ್ತು. ಇವತ್ತು ಸಹ ಹಾಗೆ. ಅದನ್ನೇ ಹೇಳಿದ್ನಲ್ಲ, ಈ ನೈಟ್ ಮಾರ್ಕೆಟ್ ಕಲ್ಚರ್ ಶುಡ್ ಕಮ್ ಟು ಇಂಡಿಯಾ. ನಾವು ಸಹ ಹೀಗೆ ಮಾರ್ಕೆಟ್ ಅಂದರೆ ಎವ್ರಿ ಸಿಂಗಲ್ ಡೇ ಸಂಜೆ ನಾವೆಲ್ಲರೂ ಚಿಲ್ ಮಾಡಲಿಕ್ಕೆ, ಕಾಮಾಗಿ ಇರಲಿಕ್ಕೆ ಒಂದು ಜಾಗ ಅಂತ ಇರಬೇಕು ಅಲ್ಲ. ಸೊ ಇಫ್ ಸಂಬಡಿ ಇನ್ಫ್ಲೂಯೆನ್ಷಿಯಲ್, ಯಾರಾದರೂ ಜಾಸ್ತಿ ದುಡ್ಡಿರೋರು, ಇನ್ಫ್ಲೂಯೆನ್ಸ್ ಮಾಡುವಂಥ ಕೇಪಬಿಲಿಟಿ ಇರೋರು ಇದ್ದರೆ ಪ್ಲೀಸ್ ನೀವು ಎಂತ ಮುಂದೆ ಹೋಗಿ ಈ ಥರದ್ದೆಲ್ಲ ನಮ್ಮ ಇಂಡಿಯಾಗೂ ತೊಗೊಂಡು ಬನ್ನಿ. ಅಟ್ಲೀಸ್ಟ್ ನಮ್ಮ ಬ್ಯಾಂಗ್ಳೂರ್ ಹತ್ರ ಆದ್ರೂ ಮಾಡೋಣ. ನೀವು ಸೊವೆನಿಯರ್ಸ್ ಏನಾದರೂ ತೊಗೋಬೇಕು ಅಂತ ಇದ್ದರೆ ಫುಲ್ ಥೈಲ್ಯಾಂಡಲ್ಲಿ ಐ ಥಿಂಕ್ ಚಾಂಗ್ರೈ ಇಸ್ ಯೋರ್ ಗುಡ್ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬ್ಯಾಂಕಾಕ್, ಕ್ರಾಬಿ, ಫುಕೆಟ್ ಇವೆಲ್ಲ ಹೋಗಿ ಬಂದ ನಂತರ ನನ್ನ ಪ್ರಕಾರ ಚಾಂಗ್ರೈಯಲ್ಲಿ ಯು ಗೆಟ್ ವೆರೈಟಿ ಆಫ್ ಸೊವೆನಿಯರ್ಸ್. ಹಾಗಂತ ಬ್ಯಾಂಕಾಕಲ್ಲಿ ಕೆಲವೊಂದು ಮಾಲಲ್ಲಿ ಮಾತ್ರ ಯು ವಿಲ್ ಗೆಟ್ ಈವನ್ ಲೆಸರ್ ಪ್ರೈಸ್. ಇಲ್ಲಿ ಚಾಂಗ್ರೈ ಮಾರ್ಕೆಟ್, ಕ್ರಾಬಿ, ಫುಕೆಟ್ ಮಾರ್ಕೆಟ್ಗಿಂತನೂ ಕಮ್ಮಿ ಇದರಲ್ಲಿ ಸಿಗ್ತವೆ. ಬಟ್ ಯು ವಿಲ್ ಹ್ಯಾವ್ ಟು ಎಕ್ಸ್ಪ್ಲೋರ್ ಮೋರ್. ನಿಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ, ಈಸಿಯಾಗಿ ಸೊವೆನಿಯರ್ಸ್ ಬೈ ಮಾಡಬೇಕು ಅಂದರೆ ಚಾಂಗ್ರೈಯಲ್ಲೇ ತಗೊಳ್ಳಿ. ಸ್ಪೆಷಲಿ ಫುಡ್ ರಿಲೇಟೆಡ್ ಏನಾದರೂ ಸೊವೆನಿಯರ್ ಬೇಕು, ನಿಮ್ಮ ಹತ್ರ ಲಗೇಜ್ ಕೇಪಬಿಲಿಟೀಸ್ ಲಿಮಿಟೇಷನ್ಸ್ ಎಲ್ಲ ಏನೂ ಇಲ್ಲ ಆಗಿತ್ತಂದ್ರೆ ಡೆಫಿನೆಟ್ಲಿ ಬೈ ವುಡ್ ಸ್ಟಫ್ ಹಿಯರ್. ಹಾಗೆ ನಾವು ನಮ್ಮ ಪಾಸ್ಪೋರ್ಟಿಗೆ ಸ್ವಲ್ಪ ಅಪ್ಗ್ರೇಡ್ ಕೊಡೋಣ ಅಂತ ಹೇಳಿ ಪಾಸ್ಪೋರ್ಟ್ ಕವರ್ ಅನ್ನ ಚಾಂಗ್ರೈಯಲ್ಲಿ ಮಾಡಿಸಿದ್ವಿ. ಬಟ್ ರಿಮೆಂಬರ್, ಚಾಂಗ್ರೈಯಲ್ಲಿ ನಾವು 100 ಬಾತ್ ಕೊಟ್ವಿ, ವಿಚ್ ಇಸ್ 100 into 300 ಬಾತ್. ಆದ್ರೆ ನಮಗೆ ಬ್ಯಾಂಕಾಕ್ ಅಲ್ಲಿ ಒಳ್ಳೊಳ್ಳೆ ರೇಟ್ಸ್ ಇದ್ವು. ಪ್ಲಸ್ ಕ್ರಾಬಿಯಲ್ಲಿ ಸಂಬಡಿ ವಾಸ್ ಡೂಯಿಂಗ್ ಇಟ್ ಫಾರ್ 80 ಬಾತ್, ವಿಚ್ ಇಸ್ ಆಲ್ಮೋಸ್ಟ್ ಲೈಕ್ 80 into 3 240 rupeesಗೆ ಆಯ್ತು. 60 rupees ಇಫ್ ಯು ವಾಂಟ್ ಟು ಸೇವ್ ಯು ಕ್ಯಾನ್ ಡೂ ಇಟ್ ಇನ್ ಕ್ರಾಬಿ. ಇಲ್ಲಾದ್ರೆ ಅಫ್ಕೋರ್ಸ್ ಚಾಂಗ್ರೈ ಇಸ್ ಯೋರ್ ಬೆಸ್ಟ್ ಪ್ಲೇಸ್. ಸೊ ಬೈ ದ ಟೈಮ್ ವಿ ಹ್ಯಾಡ್ ಫಿನಿಶ್ಡ್ ಆಲ್ ದಿಸ್, ನಮಗೆ ಫುಲ್ ಸುಸ್ತಾಗಿತ್ತು. ಆ ದಿನ ಅಲ್ಲಿಗೆ ಎಂಡ್ ಮಾಡಿದ್ವಿ. ರೂಮಿಗೆ ಹೋದ್ವಿ, ಸೀದಾ ರೂಮಿಗೆ ಹೋಗಿ ಮಲ್ಕೊಂಡ್ವಿ. ಬಿಕಾಸ್ ವಿ ಹ್ಯಾಡ್ ಅನ್ ಅರ್ಲಿ ಫ್ಲೈಟ್ ಟು ಕ್ಯಾಚ್ ದ ನೆಕ್ಸ್ಟ್ ಡೇ. ಎಲ್ಲರೂ ಹೇಳ್ತಾರೆ 1 or 2 days ಇಸ್ ಇನಫ್ ಇನ್ ಚಾಂಗ್ರೈ ಅಂತ. ಬಟ್ ನಿಮ್ಗೆ ಏನಾದರೂ ಲೇಡ್ ಬ್ಯಾಕ್ ಟ್ರಾವೆಲ್ ಬೇಕು, ಆರಾಮಾಗಿ ಚಿಲ್ ಮಾಡ್ಲಿಕ್ಕಿದೆ, ವರ್ಕ್ ಫ್ರಮ್ ಹೋಮ್ ಇದೆ ನಿಮಗೆ, ಆ್ಯಂಡ್ ಯು ವಾಂಟ್ ಅ ಪ್ಲೇಸ್ ಫಾರ್ ರಿಮೋಟ್ ವರ್ಕಿಂಗ್ ಅಂದರೆ ಚಾಂಗ್ರೈ ಇಸ್ ದ ಬೆಸ್ಟ್ ಪ್ಲೇಸ್ ಎವ್ರಿಬಡಿ. ಇದೊಂದು ಸೀಕ್ರೆಟ್ ಟಿಪ್ ಆಯ್ತಾ, ಇದನ್ನ ನೆನ್ಪಿಟ್ಕೊಳ್ಳಿ. ಇಫ್ ಯು ವಾಂಟ್ ಲೇಡ್ ಬ್ಯಾಕ್ ವೈಬ್ ಇನ್ ಥೈಲ್ಯಾಂಡ್, ಚಾಂಗ್ರೈ ಆರ್ ಚಾಂಗ್ ಮೈ ಅವೆರಡು ಚೆನ್ನಾಗಿದ್ದಾವೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗದೆ ಇದ್ರೇನು ಲೈಕ್ ಮಾಡಿ. ನಾನು ನಿಮಗೆ ನಾಳೆ ಸಿಗ್ತೇನೆ. ಅಲ್ಲಿ ತನಕ ಸ್ಟೇ ಹ್ಯಾಪಿ, ಸ್ಟೇ ಸಾರ್ಟೆಡ್.